ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಬೇಕು ಅಂತ ಇಂಗ್ಲೀಷಿನ ಹಿಂದೆ ಹೋಗಿ ಜೀವನವನ್ನು, ನಾಳೆ ಮಕ್ಕಳು ನಿಮ್ಮ ಹತ್ರ ಇಂಗ್ಲೀಷ್ ಮಾತಾಡ್ತಾರೆ, ಜಾಗ್ರತೆ ಮಾಡಿಕೊಳ್ಳಿ. ಹೃದಯವಂತ ಮಕ್ಕಳನ್ನು ನಿರ್ಮಾಣ ಮಾಡುವಂಥ ಶಾಲೆ ಇದ್ದರೆ ಅಲ್ಲಿ ಕೊಂಡೋಗಿ ಸೇರಿಸಿ ನಮ್ಮ ಶಾಲೆಗೆ. ಇಷ್ಟೇ ಮಾಡಬೇಕಾದ್ದು. ನೀವು ಬೆಡಿ ಹಿಡ್ಕೊಂಡು ದೇಶ ಕಾಯಲಿಕ್ಕೆ ಹೋಗಬೇಕು ಅಂತ ಇಲ್ಲ ಅಂತ. ನಮ್ಮ ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಬೇಕು ಅನ್ನೋದನ್ನು ಯೋಚನೆ ಮಾಡಿದರೆ ಸಾಕು. ವ್ಯಾಪಾರ ಮಾಡೋದಾದರೆ ಯಾರ ಹತ್ರ ಮಾಡಬೇಕು? ನಾನು ಕೊಟ್ಟ ವ್ಯಾಪಾರದ ₹1 ನಾಳೆ ನನ್ನ ಹೆಂಡತಿಯನ್ನು ಎತ್ತುಕೊಂಡು ಹೋಗ್ಲಿಕ್ಕೆ ಉಪಯೋಗ ಮಾಡ್ತಾರೆ ಏನು ಅಂತ ಯೋಚನೆ ಮಾಡಬೇಕು. ನಾವು ಯಾರ ಹತ್ರ ವ್ಯಾಪಾರ ಮಾಡಬೇಕು? ಎಲ್ಲಿಂದ ಸಾಮಾನು ತರಬೇಕು? ರಿಕ್ಷಾದಲ್ಲಿ ಕೂತ್ಕೊಳ್ಬೇಕಾದ್ರೆ ಯಾರ ರಿಕ್ಷಾದಲ್ಲಿ ಕೂತ್ಕೊಳ್ಬೇಕು? ನಾಳೆ ಇದೇ ರಿಕ್ಷಾದಲ್ಲಿ ನನ್ನ ಮಗಳನ್ನು ಎತ್ತಿಕೊಂಡು ಹೋಗ್ತಾನೆವ, ತಲೆಯಲ್ಲಿ ಬೇಕಾ ಬೇಡವಾ? ಜಾತಿಯಲ್ಲಿ ವಿಷಯದಲ್ಲಿ ಅಲ್ಲ ದೂರುವಂಥದ್ದು. ಹಿಂದೂಗಳಾಗಿ ಹಿಂದುತ್ವ ಉಳಿದ್ರೆ ಮಾತ್ರ ದೇಶ ಉಳಿತದೆ. ನಮ್ಮ ದೇಶದ ರಾಷ್ಟ್ರೀಯತೆ ಅದು. ನಾವು ಎಲ್ಲಿ ಬೆಳೆದು ನಿಂತಿದ್ದೇವೋ ಅಲ್ಲಿ ಯಾರಾದರೂ ಕ್ರಿಶ್ಚಿಯನ್ರಾಗಲಿ ಮುಸ್ಲಿಮರಾಗಲಿ ಯಾರಿಗಾದರೂ ಹೆದರಿಕೆ ಉಂಟಾ ಬದುಕಲಿಕ್ಕೆ? ಏನೂ ಇಲ್ಲ. ಸ್ವೇಚ್ಛಾಚಾರವಾಗಿ ಬದುಕಬಹುದು ಅವರು. ಅವರೆಲ್ಲಿಯಾದರೂ 35% ದಾಟಲಿ ಅಂತೆ, ಒಬ್ಬರು ಬದುಕಲಿಕ್ಕಿಲ್ಲ. ನಾಮ ಹಾಕಿ ಹೋದರೆ ಇವತ್ತಿಗೆ ಕಾಸರಗೋಡಿಗೆ ಕರ್ಕೊಂಡು ಹೋಗಿ ತೋರಿಸ್ತೇನೆ. 1-2-3 ಗ್ರಾಮಕ್ಕೆ ನೀವು ಒಳಗೆ ಹೋದರೆ, ನಾಮ ಹಾಕೊಂಡು ಹೋದರೆ, ಕೇಸರಿ ಶಾಲ್ ಹಾಕೊಂಡು ಹೋದರೆ ನಿಮ್ಮ ಹೆಣ ಬರ್ತದೆ ಹೊರಗೆ. ಪೊಲೀಸ್ನವರು ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಮಲಪ್ಪುರಂನಲ್ಲಿ ಮಾತ್ರ ಅಲ್ಲ ಅಂತ, ಇಲ್ಲಿ ಹತ್ತಿರದಲ್ಲೇ ಇದೆ. ಕಾಶ್ಮೀರದ ಘಟನೆ ಹತ್ತಿರದಲ್ಲೇ ಘಟಿಸಲಿಕ್ಕಿದೆ. ನಾಳೆಯ ದಿನ ದೇವಸ್ಥಾನದಲ್ಲಿ ಗಂಟೆ ಬೊಟ್ಟು ದಿನ ಕೈ ಕಡಪೆ ಅಂತ ಹೇಳುವ ದಿನ ಹತ್ತಿರ ಬರ್ತದೆ. ನೀವು ಬಾಯಿ ಮುಚ್ಚಿ ಮಂತ್ರ ಬಾಯಿ ದತ್ತ ಬಂಡ ಕೆರುವ ದಿನ ಅಂತ ಜಾಗ್ರತೆಯಲ್ಲಿ ನೀವು ಮನಸ್ಸಲ್ಲಿ ಮಂತ್ರ ಹೇಳಿ ಪೂಜೆ ಮಾಡುವ ದಿನ ಬರ್ತದೆ ನಿಮಗೆ. ದೇವಸ್ಥಾನದ ಬ್ರಹ್ಮಕಲಶ ಮಾಡಲಿಕ್ಕಿಲ್ಲ, ಮೈಕೈ ಇಟ್ಟು ನೀವು ಭಾಷಣ ಮಾಡಲಿಕ್ಕಿಲ್ಲ. ಇಂಥ ದಿನಗಳು ಹತ್ತಿರದಲ್ಲಿವೆ. ಜಾಗೃತರಾಗಬೇಕಾ ಬೇಡವಾ? ಏನು ಮಾಡಬೇಕು? ಮಾಡಬೇಕಾದಿಷ್ಟೇ. ನಮ್ಮ ಮಕ್ಕಳನ್ನು ಯಾವ ಶಾಲೆಗೆ ಕಳಿಸಬೇಕು ಅಂತ ಯೋಚನೆ ಮಾಡಿ. ನಮ್ಮ ಮಕ್ಕಳಿಗೆ ಒಂದು ದೇವಸ್ಥಾನವನ್ನು ಕೇಂದ್ರವಾಗಿ ಇಟ್ಟುಕೊಂಡು ದೇವಸ್ಥಾನದ ಮುಖಾಂತರವಾಗಿ ಇಲ್ಲಿ ಮಾಡಿದಂಥ ಸಂಪಾದನೆ ಬರೀ ದೇವರಿಗೆ ಆರತಿ ಮಾಡಲಿಕ್ಕೋಸ್ಕರ ನಮಗೆ ದೇವಸ್ಥಾನ ಇರುವಂಥದ್ದಲ್ಲ. ಸಂಗ್ರಹ ಮಾಡಿದ ದುಡ್ಡಿನಲ್ಲಿ ಒಂದು 20% ಆದರೂ ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತಾದರೆ ಅವರಿಗೆ ಮದ್ದಿಗೋಸ್ಕರ ನಾವು ಕೊಡಬೇಕು. ಶಾಲೆಗೆ ಹೋಗ್ಲಿಕ್ಕೆ ಆಗದಂಥ ಮಕ್ಕಳಿದ್ರೆ ಅವರ ಶಿಕ್ಷಣಕ್ಕೋಸ್ಕರ ದೇವಸ್ಥಾನದ ವತಿಯಿಂದ ಫೀಸ್ ಕಟ್ಟುವಂಥ ಕೆಲಸ ಆಗಬೇಕು. ಇಲ್ಲಿ ವಾರಕ್ಕೆ ಒಂದು ದಿನ ಆದರೂ ಊರಿನವರನ್ನು ಕರೆದು ಅವರಿಗೆ ಒಂದು ಭಗವದ್ಗೀತೆ, ಒಂದು 4 ಶ್ಲೋಕವ, ವಕ್ರತುಂಡ ಮಹಾಕಾಯವ ಹೇಳಿಕೊಡುವ ಕೆಲಸ ಆಗಬೇಕಲ್ಲ. 3 ಹೊತ್ತು ಪೂಜೆ ಮಾಡಲಿಕ್ಕೆ ದೇವಸ್ಥಾನ ಇರುವಂಥದ್ದಲ್ಲ. ದೇವಸ್ಥಾನಕ್ಕೆ ಹೋದರೆ ತೀರ್ಥ ತಗೊಳ್ಬೇಕು ಹೇಗೆ ಅಂತ ಗೊತ್ತಿಲ್ಲ. ಯಾರು ಎಲ್ಲರೂ ಬರುವಾಗ ನೀವು ಸಹ ಬರ್ತೀರಿ, ಎಲ್ಲ ಹೌದು. ಯಾರೇ ಇರಬಾರ್ದು, ಒಬ್ಬನೇ ಬರಬೇಕು. ಆಗ ನೋಡಬೇಕು. ನೀವು ಉಲ್ಟ ಸುತ್ತು ಬರೋದು ಇವ ಪೆದಂಬು ಹೌದಾ? ಅಂಚಿಡ್ದು ಬರ್ತಾರೆ. ತಾನೆ ಯಾನು ದೇವರೇ ಸುತ್ತು ಬರ್ಪಣೆ ಅಂಚ 10 ಮಾರೆ ಸುತ್ತು ಬರ್ಪಣೆ ಅಂಚನ ಸರಿ. ಮತ್ತೆ ಆಚೆಯಿಂದ ಬರಲಿಕ್ಕೆ ಶುರು ಮಾಡಿದ್ವಿ. ಏನದು ಸುತ್ತು ಬರೋದು ಹೇಗೆ ಅಂತ ಗೊತ್ತಿಲ್ಲ, ಅಡ್ಡ ಬೀಳೋದು ಹೇಗೆ ಅಂತ ಗೊತ್ತಿಲ್ಲ. ದೊಡ್ಡ ಹೀಗೆ ಮಾಡಿ ನಮಸ್ಕಾರ. ಆ ದೇವರ ಎದುರು ಹೀಗೆ ಒಂದು ಆನೆಯ ಕಲ್ಲು ಮಾಡಿದ್ದಾರೆ. ಆ ಕಲ್ಲನ್ನು ಮುಟ್ಟಿದ ಮತ್ತು ಯಾರಿಗೆ ಕಿಸ್ಸು ಕೊಡೋದಿವ ಎಂತ? ದೇವಸ್ಥಾನಕ್ಕೆ ಬಂದು ಹೇಗೆ ನಮಸ್ಕಾರ ಮಾಡಬೇಕು ಹೇಗೆ ಅಂತ ಗೊತ್ತಿಲ್ಲ. ಈ ಮಟ್ಟಕ್ಕೆ ಬಂದಿದ್ದೇವೆ. ಕೈಕಾಲು ಗಂಟು ಬಗ್ಲಿಕ್ಕೆ ಸರಿ ಇರುವಂಥ ಯುವಕರು ಜಿಮ್ಮಿಗೆ ಹೋಗಿ ಇವನಿಗೆ ಮಾಡಲಿಕ್ಕೆ ಗೊತ್ತುಂಟು, ಮಲಗಲಿಕ್ಕೆ ಗೊತ್ತುಂಟು, ಕಾಲು ಎತ್ತಲಿಕ್ಕೆ ಗೊತ್ತುಂಟು. ದೇವಸ್ಥಾನಕ್ಕೆ ಬಂದರೆ ಅಡ್ಡ ಬೀಳಲಿಕ್ಕೆ ಗೊತ್ತಿಲ್ಲ ಇವನಿಗೆ. ಇಷ್ಟೇ ಮಾಡೋದು. ಇದನ್ನೆಲ್ಲ ತೀರ್ಥ ತಗೊಳ್ಳೋದು ಹೇಗೆ, ಸುತ್ತು ಬರೋದು ಹೇಗೆ, ಹೇಗಿರಬೇಕು ದೇವಸ್ಥಾನದಲ್ಲಿ? ಒಂದು ಪೂಜೆ ಆಗಬೇಕಾದ್ರೆ ನಮ್ಮ ವಸ್ತ್ರ ಸಂಹಿತೆ ಹೇಗಿರಬೇಕು, ಇದನ್ನೆಲ್ಲ ಹೇಳಿಕೊಡ್ಬೇಕಾದ್ದು ಎಲ್ಲಿ? ಹೇಳಿಕೊಡ್ಲಿಕ್ಕೆ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ನಮಗೆ ಗೊತ್ತುಂಟಾ? ಗೊತ್ತಿಲ್ಲ. ಇದನ್ನು ಹೇಳಿಕೊಡ್ಬೇಕಾದ್ದು ದೇವಸ್ಥಾನದಲ್ಲಿ. ಅಂಥ ಸಂಸ್ಕಾರ ಶಿಕ್ಷಣ ದೇವಸ್ಥಾನದಲ್ಲಿ ಆಗಬೇಕು. ಆ ರೀತಿಯಾಗಿ ಇಡೀ ಊರಿನವರನ್ನು ಒಟ್ಟು ಸೇರಿಸಿ ಸಂಸ್ಕಾರ ಕೊಡುವ ಕೇಂದ್ರವಾಗಿ ಈ ಷಣ್ಮುಖನ ಜ್ಞಾನದಾತ್ರವ, ಮೊದಲ ಹೆಸರೇ ಜ್ಞಾನ ಕೊಡುವವನು. ಆ ಷಣ್ಮುಖನ ಹೆಸರಲ್ಲಿ ಇಡೀ ಊರಿಗೆ ಹಿಂದುತ್ವ ಏನು, ವಿದ್ಯಾವಂತರಲ್ಲ ಹೃದಯವಂತರಾಗಿ ನಾವು ಬದುಕುವುದು ಹೇಗೆ, ಇದನ್ನು ಈ ದೇವಸ್ಥಾನದಲ್ಲಿ ನಾವು ಹೇಳಿಕೊಡ್ಲಿಕ್ಕೆ ಆ ದೇವರು ಪ್ರೇರೇಪಣೆ ಕೊಟ್ಟರೆ ಬ್ರಹ್ಮಕಲಶ ಮಾಡಿದ್ದು ಸಾರ್ಥಕ ಅಂತ ಆಗ್ತದೆ. ಸಮಯ ಮೀರಿ ಸ್ವಲ್ಪ ಮುಂದೆ ಬಂದೆ ಅಂತ ಕಾಣ್ತದೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ, ದೇವ್ರ ಹತ್ರ ಏನೂ ಕೇಳಲಿಕ್ಕಿಲ್ಲಂತೆ. ಯಾಕೆ ಕೇಳ್ತಾರೆ? ಹೃದಯಸ್ಥೋ ಅಸ್ಮತ್ತು ಶ್ರೇಯ ಕಿಮಿತಿ ಬಹು ನಾವೇತ್ಸಿನಯತ್. ಎಲ್ಲಿದ್ದಾನೆವ ಅಂತ ಕೇಳಿದರೆ ಕರಿತೀರಲ್ಲ, ಆತ್ಮ, ಅಂತರಾತ್ಮ, ಪರಮಾತ್ಮ. ನಮ್ಗೆ ಗೊತ್ತಿಲ್ಲ, ಶಬ್ದ ಮಾತ್ರ ಗೊತ್ತದು. ನಾನು ನಿನ್ನೊಳಗಿಡ ಇದ್ದೇನೆ, ನನ್ನ ಹತ್ರ ಯಾಕೆ ಕೇಳ್ತಿ? ನಾವು ಸುಮ್ಮನೆ ಆಫೀಸಲ್ಲಿ ಹೋಗಿ ಲಂಚ ಕೊಟ್ಟು ಕೆಲಸ ಮಾಡಿದಾಗೆ ಈಗ ಗುಂಜ ರಂಗಪೂಜೆ ಮಲ್ಪ ಬೆಮಗಳನ್ನ ಮದ್ಮೆ ಅಂಡ ಅವ ಹೆಡ್ಡನವ, ಅವನಿಗೆ ಅರ್ಥ ಆಗ್ತದೆ. ನಿನ್ನೆವರೆಗೆ ನನ್ನ ಹತ್ರ ಸರಿ ಮಾತಾಡಿದವ ಇವತ್ತು ಒಳ್ಳೆದಲ್ಲಿ ಮಾತಾಡಿದರೆ ಬೇಕು ದಾನ ಬೇಲೆ ಅವಡು ನೈಸ್ ಮಲ್ತ ಬಾತೇರ್ವಿ ಕೂಡಲೇ ನನಗೆ ತಲೆಗೆ ಹೋಗ್ತದೆ ಅಂತ ಹೆಡ್ಡನಿಗೆ. ದೇವರಿಗೆ ತಲೆಗೆ ಹೋಗ್ಲಿಕ್ಕಿಲ್ವಾ? ನಿಮ್ಮ ಹೂವಿನ ಪೂಜೆಯಲ್ಲಿ ಅಪ್ಪಗಜ್ಜಯದಲ್ಲಿ ಮಂಗ ಮಾಡಿ ಅವನಿಗೆ ಸೇವೆ ಕೊಟ್ಟು ನಮ್ಮ ಕೆಲಸ ಸಾಧಿಸಲಿಕ್ಕೆ ಆಗೋದಿಲ್ಲ ಹೇಳ್ತಾರೆ. ದೇವರ ಹತ್ರ ಪ್ರಾರ್ಥನೆ ಮಾಡಬೇಡಿ ಸುಮ್ಮನೆ. ಅದರ ಬದಲಿಗೆ ದೇವರ ಹತ್ರ ಇದನ್ನು ಕೇಳ್ಬೋದಂತೆ. ಅನಿರ್ವೇದ, ಅದು ರಾಳ್ಳಪಲ್ಲಿಯವರ ಮಾತದು. ವೆಂಕಟಕೃಷ್ಣ ಶರ್ಮಾ ಅಂತ ಅದ್ಭುತ ಸಂಸ್ಕೃತ, ಕನ್ನಡ, ಹಿಂದಿ ಎಲ್ಲದರಲ್ಲಿ ಕೂಡ ಮಹಾ ಪಾಂಡಿತ್ಯ ಇದ್ದಂಥ ವ್ಯಕ್ತಿಯವರು. ಅವರು ಕೇಳ್ತಾರೆ ದೇವರ ಹತ್ರ ಏನು ಕೇಳಬೇಕು ಅಂತ. ಅನಿರ್ವೇದ ಮಸಿದ್ಧೇಶು ಸಾಧಿತೇಶು ಅನಹಂಕೃತಿಂ. ದೇವರೇ ನನಗೆ ಇಷ್ಟು ಕೊಡು. ಅಸಿದ್ಧೇಶು, ಯಾವುದೆಲ್ಲ ನನಗೆ ಜೀವನದಲ್ಲಿ ಸಿದ್ಧಿಸಲಿಲ್ವೋ ಅದರ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳದ ಹಾಗೆ ನನಗೆ ಶಕ್ತಿ ಕೊಡು ದೇವರೇ. ಸಾಧಿತೇಶು ಅನಹಂಕೃತಿಂ, ಯಾವುದನ್ನೆಲ್ಲ ಸಾಧಿಸಿದ್ದೇನಾ, ಒಳ್ಳೆ ಹಾಡ್ತೇನೆ ಅಥವಾ ಯಾವುದೋ ನನಗೊಂದು ಪಾಂಡಿತ್ಯ ಉಂಟು, ಅದರ ಬಗ್ಗೆ ನಾನು ಅಹಂಕಾರ ಪಟ್ಟುಕೊಳ್ಳದ ಹಾಗೆ, ನಾನು ಸಾಧಿಸಿದ್ದರ ಬಗ್ಗೆ ಅಹಂಕಾರ ಪಟ್ಟುಕೊಳ್ಳದಂತೆ ನನಗೆ ಅನುಗ್ರಹ ಮಾಡು ದೇವರೇ. ಎರಡನ್ನ ಮೀರಿ ಮೂರನೇದು ಹೇಳ್ತಾರೆ, ಅನಾಲಸ್ಯಂಚ ಸಾಧ್ಯೇಶು ಕೃತ್ಯೇಶು ಅನುಗ್ರಹಾಣನಃ.
ಇನ್ನೇನೋ ನನ್ನ ಜೀವನದಲ್ಲಿ ನಾನು ಮಾಡಲಿಕ್ಕಿದೆ, ನನಗೆ 60 ವರ್ಷ ಆಗಿದೆ, 80 ವರ್ಷವಾದ ಪ್ರಾಯ ಲೆಕ್ಕಲ್ಲ. ಅವನನ್ನು ಮರುದಿನ ಬೆಳಿಗ್ಗೆ ಕುಣಿಕೆಗೆ ಏರಿಸು ಅಂತ ಗೊತ್ತಿರುವಾಗ ಮೊದಲಿನ ದಿವಸ ಪುಸ್ತಕ ಓದ್ತಾ ಇದ್ದಾನಂತ ರಾತ್ರಿ, ಹೌದಲ್ವಾ? ಮೊದಲಿನ ದಿವಸ ಪುಸ್ತಕ ಓದ್ತಾ ಇದ್ದಾನೆ, ಮರುದಿನ ಇವನಿಗೆ ಹ್ಯಾಂಗ್ ಮಾಡ್ತಾರೆ, ಇವನನ್ನು ಸಾಯ್ತಾನೆ. ಇದು ನಮ್ಮ ಪರಂಪರೆ ಅಂತ. ನನಗೆ ಎಷ್ಟು ವರ್ಷ ಪ್ರಾಯ ಆಗಿದೆ ಅಂತ ಮುಖ್ಯ ಅಲ್ಲ, ನಾನು ಜೀವನದಲ್ಲಿ ಇನ್ನೇನೋ ಸಾಧನೆ ಮಾಡಲಿಕ್ಕಿದೆ. ಚಿಕ್ಕ ಚಿಕ್ಕದ್ರಿಂದಾಗಿ ದೊಡ್ಡ ಸಾಧನೆ ಮಾಡ್ಬೋದು. ಸಂಪಾದನೆ ಮಾಡಿದಲ್ಲಿ 10 ರೂಪಾಯಿ ಯಾರಿಗೆ ನಾವು ಕೊಡ್ತಾ ಹೋದರೆ ಒಂದು ದಿನ ಎಷ್ಟು ಜನರಿಗೆ ಉಪಕಾರ ಆಗ್ತದೆ. ದೊಡ್ಡವರು ದೊಡ್ಡ ದೊಡ್ಡ ದಾನ ಧರ್ಮ ಇತ್ಯಾದಿಗಳು ಮಾಡ್ತಾರೆ. 1,000 ಹೆಜ್ಜೆ ಹೋಗ್ಲಿಕ್ಕಿದೆ, 1,000 ಉಣ್ಣು ಮಾರ್ರೆ ಸಾಧ್ಯ ಇಜ್ಜಿ ಯೋಚನೆ